ಹೆಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ನಮ್ಮ ಕಡೆ ತುಂಬಾ ಮಳೆ. ನಮ್ಮನೇಲಿ ಇವತ್ತು ಊಟಕ್ಕೆ ಮಾವಿನ ಹಣ್ಣಿಂದ ಏನಾದ್ರೂ ಮಾಡುವ ಅಂತ ಹೇಳಿ ನಾನಿಲ್ಲಿ ಒಂದು 11 ಮಾವಿನ ಹಣ್ಣನ್ನ ತಗೊಂಡಿದ್ದೀನಿ. ಅದನ್ನ ಮೊದಲಿಗೆ ಚೆನ್ನಾಗಿ ಮಾಡಿ ತೊಳ್ಕೊಂಡಿದ್ದೀನಿ. ಅದ್ರ ನಂತರ ಅದ್ರ ಸಿಪ್ಪೆನ ತೆಗೆದು ಬೇರೆ ಬೇರೆ ಮಾಡ್ಕೊಳ್ತಾ ಇದ್ದೀನಿ. ಸಿಪ್ಪೆ ಇದೆಯಲ್ಲ, ಎಸಿಲಿಕಲ್ಲ ಆಯ್ತಾ. ಸಿಪ್ಪೆಗೆ 1.5 ಲೋಟದಷ್ಟು ನೀರ್ ಹಾಕಿ ಚಂದ ಮಾಡಿ ಕಿವುಚ್ಕೊಂಡು ಇಟ್ಕೊಳ್ಳಿ ಆಯ್ತಾ. ಯಾಕಂತ ಆಮೇಲೆ ಹೇಳ್ತೀನಿ. ಇದು ಪದಾರ್ಥ ಮಸಾಲೆಗೆ. ಹೆಚ್ಚು ಪದಾರ್ಥ ಬೇಕಂತಿಲ್ಲ. ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಅರಿಶಿಣ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಾಯಿ, ಒಂದು 5 ಒಣಮೆಣಸು, ಒಂದು 6 ಕಾಳುಮೆಣಸು. ಈ ರೀತಿಲಿ ರುಬ್ಕೊಂಡ್ರೆ ಸಾಕು. ತುಂಬಾ ಖಾರ ಬೇಕು ಅಂದ್ರೆ 1-2 ಮೆಣಸಿನ್ಕಾಯಿನ ಹೆಚ್ಚು ಹಾಕೊಳ್ಳಿ. ಆಮೇಲೆ ಒಂದು ಪಾತ್ರೆಗೆ ಮಾವಿನ ಹಣ್ಣು ಮತ್ತೆ ಸಿಪ್ಪೆ ಕಿವುಚ್ಕೊಂಡಿದ್ವಲ್ಲ ಅದ್ರ ನೀರು, ಒಂದ್ ಸ್ವಲ್ಪ ಉಪ್ಪು ಹಾಕಿ ತುಂಬಾ ಬೇಯಿಸ್ಬಿಡಿ, ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಮಸಾಲೆ ಜೊತೆಗೆ ಕೂಡ ಬೇಯಿಸ್ಲಿಕ್ಕೆ ಉಂಟು ನಮಗೆ, ಹಾಗಾಗಿ. ನಂತರ ಒಂದು ಪಾತ್ರೆಗೆ, ಒಂದು ಬಾಂಡ್ಲಿಗೆ ಎಣ್ಣೆ, ಬೆಳ್ಳುಳ್ಳಿ, ಕರಿಬೇವು ಮತ್ತೆ ಸಾಸಿವೆ ಹಾಕೊಂಡು ನಾವು ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಕೂಡ ಹಾಕೊಳ್ಳಿ. ಆಮೇಲೆ ಮಿಕ್ಸಿ ಜಾರಿಗಿದೆಲ್ಲ ಒಂದು ಅರ್ಧ ಲೋಟದಷ್ಟು ನೀರ್ ಹಾಕಿ ಚೆನ್ನಾಗಿ ತೊಳ್ಕೊಂಡು ಆ ನೀರನ್ನು ಕೂಡ ಮಸಾಲೆ ಜೊತೆಗೆ ಸೇರಿಸ್ಕೊಳ್ಳಿ. ಹೆಚ್ಚು ತೆಳು ಮಾಡಬೇಡಿ, ಸ್ವಲ್ಪ ದಪ್ಪನೇ ಇದ್ರೆ ಚೆನ್ನಾಗಾಗತ್ತೆ ಊಟದ ಜೊತೆ. ಆಮೇಲೆ ಇದು ಕುದಿಯುವಾಗ ನಾವು ಸ್ವಲ್ಪ ಬೇಯಿಸ್ಕೊಂಡಿದ್ವಲ್ಲ ಮಾವಿನ ಹಣ್ಣು, ಅದನ್ನ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋದು, ನೀರ್ ಸಮೇತ ಸೇರಿಸ್ಕೊಳ್ಳೋದು. ಆಮೇಲೆ ಇದು ಕುದಿಯುವಾಗ ನಾನಿಲ್ಲಿ 1 ಅಚ್ಚು ಬೆಲ್ಲ ತಗೊಂಡಿದ್ದೀನಿ. ಮಾವಿನ ಹಣ್ಣು ಸ್ವಲ್ಪ ಹುಳಿ ಇತ್ತು, ಹಾಗಾಗಿ. ಸಿಹಿ ಇದ್ರೆ ನೋಡ್ಕೊಂಡು ಹಾಕೊಳ್ಳಿ ಆಯ್ತಾ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ದಪ್ಪವಾಗಿ ಬಂದ್ರೆ ಸಾಕು, ಊಟದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಇದು ಇದ್ರೆ ಅಲ್ಲ ಮಾವಿನ ಹಣ್ಣಿನ ಸಾರು. ಮತ್ತೆ ಮೀನು, ಆಮೇಲೆ ಚಿಕನ್ ಏನು ಬೇಕಂತಿಲ್ಲ. ಒಂದ್ಸಲ ಟ್ರೈ ಮಾಡಿ ಆಯ್ತಾ, ತುಂಬಾ ಟೇಸ್ಟಿ ಆಗಿರುತ್ತೆ. ಇದು ನೋಡಿ, ನಾನೊಂದು ಪಾರ್ಸಲ್ ಆರ್ಡರ್ ಮಾಡಿದ್ದೆ, ಅದು ಬಂದಿದೆ. ಸ್ವಲ್ಪ ವ್ಯಾಯಾಮ ಮಾಡುವಂತ ತರಿಸ್ಕೊಂಡೆ. ಇದು ನೋಡಿದ್ರೆ ನನ್ ಮಕ್ಳು ಬಿಡ್ಬೇಕಲ್ಲ, ಅವ್ರಿಗೆ ಆಟ ಆಡ್ಲಿಕ್ಕೆ ತಂದು ಕೊಟ್ಟಾಗ ಆಗಿದೆ. ಆಟ ಆಡ್ತಾ ಇದ್ದಾರೆ, ಮತ್ ನಾನು ಎಲ್ಲಿಂದ ಮಾಡೋದು ಅಲ್ವಾ. ಸಂಜೆ ಆಗ್ತಿದ್ದಾಗೆ ಮಳೆ ಶುರುವಾಯ್ತು. ಟೈಮ್ ಇನ್ನು 4:15. ಎಷ್ಟು ಜೋರ್ ಮಳೆ ನೋಡಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.